ಬಲ್ಡೋಟ ಕಾರ್ಖಾನೆ ವಿಸ್ತರಣೆ ವಿರೋಧಿಸಿ ಕೊಪ್ಪಳ ಬಂದ್ ಮಾಡಲಾಗಿದೆ. ಮಾಲಿನ್ಯಕ್ಕೆ ಕಾರಣವಾಗುವಂತಹ ಕಂಪನಿ ಜನಾಕ್ರೋಶ ಪ್ರತಿಭಟನಾ ಸ್ಥಳಕ್ಕೆ ತೊಟ್ಟಿಲು ಸಮೇತ ಆಗಮಿಸಿದಂತಹ ಮಹಿಳೆ. ಬಲ್ಡೋಟ ಕಾರ್ಖಾನೆ ವಿಸ್ತರಣೆ ವಿರೋಧಿಸಿ ಕೊಪ್ಪಳ ಬಂದ್. ಮಾಲಿನ್ಯಕ್ಕೆ ಕಾರಣವಾಗುವಂತಹ ಕಂಪನಿ ವಿರುದ್ಧ ಜನಾಕ್ರೋಶ ಪ್ರತಿಭಟನಾ ಸ್ಥಳಕ್ಕೆ ತೊಟ್ಟಿಲು ಸಮೇತ ಆಗಮಿಸಿದಂತಹ ಮಹಿಳೆಯರು. ಕಾರ್ಖಾನೆಗಳ ಹೊಗೆಯಿಂದ ಮಕ್ಕಳಾಗ್ತಾ ಇಲ್ಲ ಅಂತ ಹೇಳಿ ಆಕ್ರೋಶ, ಖಾಲಿ ತೊಟ್ಟಿಲು ಪ್ರದರ್ಶಿಸಿ ಆಕ್ರೋಶ ವ್ಯಕ್ತಪಡಿಸಿರುವಂತಹ ಮಹಿಳೆ. ಮತ್ತೊಂದು ಕಡೆ ಆಕ್ಸಿಜನ್ ಮಾಸ್ಕ್ ಸಮೇತ ಆಗಮಿಸಿರುವಂತಹ ರೈತ ಕಾರ್ಖಾನೆಗಳ ಬಯೋ ಹೊಗೆಯಿಂದ ಉಸಿರಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಲಾಗ್ತಾ ಇದೆ. ಉಗ್ರ ಹೋರಾಟದ ಎಚ್ಚರಿಕೆಯನ್ನು ನೀಡಲಾಗ್ತಾ ಇದೆ. ಕಾರ್ಖಾನೆಯನ್ನು ಸುಮ್ಮನೆ ಮುಚ್ಕೊಂಡು ಹೋಗಿ, ಇಲ್ಲ ಅಂತಂದ್ರೆ ಅತಿ ಹೆಚ್ಚು ದೊಡ್ಡದಾಗಿ ಈ ಒಂದು ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಿ ಪರ್ಮಿಷನ್ ಯಾರು ಕೊಟ್ಟಿದ್ದು ಆ ಕಾರ್ಖಾನೆ ಆಗಲಿ ಅಂತ ಹೇಳಿ ಅವನು ತಗೊಂಡು ಬನ್ನಿ, ಮುಂದೆ ಕೂರಿಸ್ಕೊಳ್ಳಿ ಹೇಳ್ತೀನಿ. ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದ್ದಾಗ ಬಲ್ಡೋಟ ಕಾರ್ಖಾನೆಯನ್ನು ಅಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿರೋ ಪುಣ್ಯಾತ್ಮ ಯಾರು? ಏನು ಅರ್ಧನಿದ್ದಲ್ಲಿದ್ದು ಸೈನಾ ಕೊಟ್ನಾ? ಮಕ್ಕಳಾಗ್ತಾ ಇಲ್ವಂತ್ರಿ, ಇಲ್ಲಿ ಹೆಣ್ಣು ಮಕ್ಕಳಿಗೆ ಗರ್ಭ ನಿಲ್ತಾ ಇಲ್ವಂತೆ. ಅಲ್ಲಿರುವಂತಹ ರೈತರು ಮಾಸ್ಕ್ ಹಾಕ ಬಂದಿದ್ದಾರೆ ಅಂತಂದ್ರೆ ಉಸಿರಾಟ ಯಾವ ರೇಂಜಿಗೆ ಇರಬಹುದ್ರಿ? ಆಕ್ಸಿಜನ್ ಮಾಸ್ಕ್ ಹಾಕ ಬಂದಿದ್ದಾರೆ ಅಂದ್ರೆ ಯಾರಲ್ಲಿ ಪರ್ಮಿಷನ್ ಕೊಟ್ಟವನ್ ಯಾರು? ಆ ಬಲ್ಡೋಟ ಕಂಪನಿ ಕಾರ್ಖಾನೆಯನ್ನ ಅಲ್ಲಿ ಶುರು ಮಾಡಕ್ಕೆ ಕೊಟ್ಟವನ್ ಯಾರು? ಅವನು ಹಿಡ್ಕೊಂಡ ಬಂದ್ಕಳ್. ರೈತರು ಮಾತಾಡಿದ್ದಾರೆ, ಕೇಳಿಸ್ಕೊ. 24ನೇ ತಾರೀಕು ಕೊಪ್ಪಳ ಬಚಾವೋ ಬಲ್ಡೋಟ ಹಟಾವೋ ಅಂತ ಹೇಳಿ ಪೂಜ್ಯರ ನೇತೃತ್ವದಲ್ಲಿ ಮತ್ತು ಸಂಘ ಸಂಸ್ಥೆಗಳ ಅಲ್ಲಂ ಪ್ರಭು ಸರ್ ಅವರು ಮತ್ತು ಶರಣಪ್ಪ ಸಜ್ಜನ್ರವರು ಮತ್ತು ಸೋಮರೆಡ್ಡಿ ಅಳವಂಡಿರವರು, ಮಂಜುನಾಥ್ ರವರು, ಅನೇಕ ಯುವಕ ಮುಖಂಡರು ಎಲ್ಲ ಸೇರಿ ಕೊಪ್ಪಳದಲ್ಲಿ ಇರ್ತಕ್ಕಂಥ 112 ಸಂಘ ಸಂಸ್ಥೆಗಳ ಒಪ್ಪಿಗೆಯನ್ನು ಪಡೆದು ಅವತ್ತು 10,000ಕ್ಕೂ ಹೆಚ್ಚು ಜನ ಇವತ್ತು ತಾಲೂಕು ಕ್ರೀಡಾಂಗಣದಲ್ಲಿ ಸೇರಿ ಹೋರಾಟ ಮಾಡಿರ್ತಕ್ಕಂಥದ್ದು ಒಂದು ದೊಡ್ಡ ನಿದರ್ಶನ. ಹೋದ ವರ್ಷ 24ನೇ ತಾರೀಕು ಕೊಪ್ಪಳ ಬಚಾವೋ ಬಲ್ಡೋಟ ಹಟಾವೋ ಅಂತ ಹೇಳಿ ಪೂಜ್ಯರ ನೇತೃತ್ವದಲ್ಲಿ ಮತ್ತು ಸಂಘ ಸಂಸ್ಥೆಗಳ ಅಲ್ಲಂ ಪ್ರಭು ಸರ್ ಅವರು ಮತ್ತು ಶರಣಪ್ಪ ಸಜ್ಜನ್ರವರು ಮತ್ತು ಸೋಮರೆಡ್ಡಿ ಅಳವಂಡಿರವರು, ಮಂಜುನಾಥ್ ರವರು, ಅನೇಕ ಯುವಕ ಮುಖಂಡರು ಎಲ್ಲ ಸೇರಿ ಕೊಪ್ಪಳದಲ್ಲಿ ಇರ್ತಕ್ಕಂಥ 112 ಸಂಘ ಸಂಸ್ಥೆಗಳ ಒಪ್ಪಿಗೆಯನ್ನು ಪಡೆದು ಅವತ್ತು 10,000ಕ್ಕೂ ಹೆಚ್ಚು ಜನ ಇವತ್ತು ತಾಲೂಕು ಕ್ರೀಡಾಂಗಣದಲ್ಲಿ ಸೇರಿ ಹೋರಾಟ ಮಾಡಿರ್ತಕ್ಕಂಥದ್ದು ಒಂದು ದೊಡ್ಡ ನಿದರ್ಶನ. ಹೋದ ವರ್ಷ 24ನೇ ತಾರೀಕು ಕೊಪ್ಪಳ ಬಚಾವೋ ಬಲ್ಡೋಟ ಹಟಾವೋ ಅಂತ ಹೇಳಿ ಪೂಜ್ಯರ ನೇತೃತ್ವದಲ್ಲಿ ಮತ್ತು ಸಂಘ ಸಂಸ್ಥೆಗಳ ಅಲ್ಲಂ ಪ್ರಭು ಸರ್ ಅವರು ಮತ್ತು ಶರಣಪ್ಪ ಸಜ್ಜನ್ರವರು ಮತ್ತು ಸೋಮರೆಡ್ಡಿ ಅಳವಂಡಿರವರು, ಮಂಜುನಾಥ್ ರವರು, ಅನೇಕ ಯುವಕ ಮುಖಂಡರು ಎಲ್ಲ ಸೇರಿ ಕೊಪ್ಪಳದಲ್ಲಿ ಇರ್ತಕ್ಕಂಥ 112 ಸಂಘ ಸಂಸ್ಥೆಗಳ ಒಪ್ಪಿಗೆಯನ್ನು ಪಡೆದು ಅವತ್ತು 10,000ಕ್ಕೂ ಹೆಚ್ಚು ಜನ ಇವತ್ತು ತಾಲೂಕು ಕ್ರೀಡಾಂಗಣದಲ್ಲಿ ಸೇರಿ ಹೋರಾಟ ಮಾಡಿರ್ತಕ್ಕಂಥದ್ದು ಒಂದು ದೊಡ್ಡ ನಿದರ್ಶನ. ಹೋದ ವರ್ಷ 24ನೇ ತಾರೀಕು ಕೊಪ್ಪಳ ಬಚಾವೋ ಬಲ್ಡೋಟ ಹಟಾವೋ ಅಂತ ಹೇಳಿ ಪೂಜ್ಯರ ನೇತೃತ್ವದಲ್ಲಿ ಮತ್ತು